ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಮುಖ್ಯವಾದ ಪ್ರಶ್ನೆಯ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ. ಈಗಾಗಲೇ ನಾವು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಈಗಾಗಲೇ ವಿಡಿಯೋವನ್ನು ಹಾಕಿದ್ದೇನೆ, ಪ್ಲೇಲಿಸ್ಟಲ್ಲಿ ಕೂಡ ಇದೆ. ಇದರಲ್ಲಿ ನಾವು ಕಂಪ್ಯೂಟರ್ನ ಲಕ್ಷಣಗಳಿರ್ಬೋದು, ಕಂಪ್ಯೂಟರ್ನ ತಲೆಮಾರು, ಕಂಪ್ಯೂಟರ್ನ ಇತಿಹಾಸ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ ಕೇಳಿಯೇ ಕೇಳುವಂತಹ ಪ್ರಶ್ನೆ. ಅದೇ ರೀತಿ ಡಿಜಿಟಲ್ ಕಂಪ್ಯೂಟರ್ ಕ್ರಿಯಾತ್ಮಕ ಘಟಕ ಚಿತ್ರ ಬರೆದು ವಿವರಿಸಲಿಕ್ಕೆ ಇರುವಂಥದ್ದು, ಇದು ಕೂಡ ಹಾಗೆ ಪ್ರಶ್ನೆಗಳು ಹಲವು ಬಾರಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇವತ್ತು ನಾವು ಅಸೆಂಬ್ಲರ್, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ನ ಬಗ್ಗೆ ತಿಳ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್. 5 ಅಂಕಕ್ಕೂ ಕೂಡ ಕೇಳ್ತಾರೆ, 10 ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ. ಇದರಲ್ಲಿ ಭಾಷಾ ಅನುವಾದಕಗಳಲ್ಲಿ ಪ್ರೋಗ್ರಾಮ್ ಒಂದು ನಿರ್ದಿಷ್ಟ ಕಾರ್ಯನಿರ್ವಹಿಸುವಾಗ ಸೂಚನೆಗಳ ಗುಂಪಾಗಿದೆ. ಈ ಸೂಚನೆಗಳನ್ನು ಕೇವಲ ಇಂಗ್ಲೀಷ್ ಪದಗಳ ಹಾಗೆ ರಚಿಸಬಹುದು. ಕಂಪ್ಯೂಟರ್ ಏನು ಮಾಡ್ತದೆ ಅಂತ ಹೇಳಿದರೆ, ಅದು 1 ಮತ್ತು 0 ಎನ್ನುವಂತಹ ಸೂಚನೆಗಳನ್ನು ಮಾತ್ರ ಅದು ಅರ್ಥ ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಕಂಪ್ಯೂಟರ್ನ ಭಾಷೆ ಅಂತ ಹೇಳಿದರೆ ಅದು 1 ಮತ್ತು 0 ಎನ್ನುವಂಥದ್ದು, ಅದನ್ನು ಮಾತ್ರ ಅದು ಅರ್ಥ ಮಾಡ್ತದೆ. ಮತ್ತು ಪ್ರೋಗ್ರಾಮ್ ಅನ್ನು ಅಸೆಂಬ್ಲಿ ಭಾಷೆಯಲ್ಲಿ ಹಾಗೂ ಉನ್ನತ ಮಟ್ಟದ ಭಾಷೆಯಲ್ಲಿ ಬರೆಯಬಹುದು. ಈ ಬರೆಯಲ್ಪಟ್ಟಂತಹ ಕಾರ್ಯಕ್ರಮವನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಬರೆಯಲ್ಪಟ್ಟಂತಹ ಕಾರ್ಯಕ್ರಮವನ್ನು ಮೂಲ ಪ್ರೋಗ್ರಾಮ್ ಅಂತ ಕರೆಯುವಂಥದ್ದು. ಮೂಲ ಪ್ರೋಗ್ರಾಮನ್ನು ಯಂತ್ರ ಭಾಷೆಗೆ ಪರಿವರ್ತಿಸಬಹುದು ಮತ್ತು ಪರಿವರ್ತಿತ ಕಾರ್ಯಕ್ರಮವನ್ನು ವಸ್ತುವಿನ ಪ್ರೋಗ್ರಾಮ್ ಎಂದು ಕೂಡ ಕರೆಯಲಾಗ್ತದೆ. ಇಂತಹ ಅನುವಾದಕ್ಕೆ ಒಂದು ಭಾಷಾಂತರಕಾರದ ಅಗತ್ಯ ಕೂಡ ಇದೆ. ಅನುವಾದಕಗಳು ಯಾವುದೇ ಭಾಷೆಯ ಸೂಚನೆಗಳನ್ನು ಯಂತ್ರ ಭಾಷೆಗೆ ಅನುವಾದಿಸುತ್ತವೆ. ಸಾಮಾನ್ಯವಾಗಿ ಕಂಪ್ಯೂಟರ್ ಕಾರ್ಯಕ್ರಮಗಳು ಕಾರ್ಯಗತಗೊಳಿಸುವ ಮೊದಲು ಯಂತ್ರ ಭಾಷೆಗೆ ಅನುವಾದಿಸಬೇಕಾಗ್ತದೆ. ಈ ಕಾರ್ಯಕ್ರಮಗಳು ಕೋಬಾಲ್, ಬೇಸಿಕ್, ಅಸೆಂಬ್ಲಿ ಭಾಷೆ ಮುಂತಾದ ಭಾಷೆಗಳಲ್ಲಿ ಕೂಡ ಬರೆಯಲಾಗಿರುವಂಥದ್ದು. ಅದರಲ್ಲಿ ಅನುವಾದಕಗಳಿರುವಂಥದ್ದು ಅಸೆಂಬ್ಲರ್, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಎನ್ನುವಂಥದ್ದು. ಮೊದಲಿಗೆ ಅಸೆಂಬ್ಲರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಕಂಪ್ಯೂಟರ್ ಯಂತ್ರ ಭಾಷೆ ಅಲ್ಲದೆ ಬೇರೆ ಯಾವುದೇ ಭಾಷೆಯನ್ನು ಅದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆ ಕಂಪ್ಯೂಟರ್ನ ಭಾಷೆ ಯಂತ್ರ ಭಾಷೆ ಅಲ್ಲದೆ ಬೇರೆ ಯಾವುದೇ ಭಾಷೆಯಲ್ಲಿ ಬರೆದ ಪ್ರೋಗ್ರಾಮ್ಗಳನ್ನು ಅರ್ಥ ಮಾಡಿಕೊಳ್ಳಲು ಅದಕ್ಕೆ ಆಗುವುದಿಲ್ಲ. ಇತರೆ ಭಾಷೆಗಳಲ್ಲಿ ಬರೆದ ಕಾರ್ಯಕ್ರಮಗಳನ್ನು ಯಂತ್ರ ಭಾಷೆಗೆ ಅನುವಾದನೆ ಮಾಡಬೇಕು. ಅಂತಹ ಅನುವಾದದ ತಂತ್ರಾಂಶ ಸಹಾಯದಿಂದ ಅದನ್ನು ನಡೆಸಲಾಗ್ತದೆ. ಅಸೆಂಬ್ಲಿ ಭಾಷೆಯ ಕಾರ್ಯಕ್ರಮಗಳನ್ನು ಯಂತ್ರ ಭಾಷೆಗೆ ಅನುವಾದಿಸಲು ಅಸೆಂಬ್ಲಿ ಭಾಷೆಯ ಕಾರ್ಯಕ್ರಮಗಳನ್ನು ಯಂತ್ರದ ಭಾಷೆಗೆ ಅನುವಾದಿಸಲು ಅಸೆಂಬ್ಲರ್ ಎನ್ನುವ ತಂತ್ರಾಂಶವನ್ನು ಬಳಸುವಂಥದ್ದು. ನೀವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಅಸೆಂಬ್ಲಿ ಭಾಷೆಯ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಯಂತ್ರದ ಭಾಷೆಗೆ ಅನುವಾದ ಮಾಡುವುದು ಅಂದರೆ ಬದಲಾಯಿಸುವಂಥದ್ದು. ಅದು ಅಸೆಂಬ್ಲರ್ ಎನ್ನುವಂತಹ ತಂತ್ರಾಂಶದಿಂದ ಮಾಡುವಂಥದ್ದು. ಈಗ ಎಲ್ಲ ಸಾಧನದ ಮೂಲಕ ಯಾವುದೇ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಅಸೆಂಬ್ಲರ್ ಎನ್ನುವಂಥದ್ದು ಏನು ಮಾಡ್ತದೆ, ಅನುವಾದವನ್ನು ಮಾಡ್ತದೆ. ಅಸೆಂಬ್ಲಿ ಭಾಷೆಯಲ್ಲಿರುವಂತಹ ಕಾರ್ಯಕ್ರಮವನ್ನು ಯಂತ್ರ ಭಾಷೆಗೆ ಅನುವಾದನ ಮಾಡುವಂತಹ ತಂತ್ರಾಂಶ ಇರುವಂಥದ್ದು ಅಸೆಂಬ್ಲರಿಗೆ. ಅಸೆಂಬ್ಲರ್ಗಳನ್ನು ಒಂದು ಪಾಸ್ ಅಸೆಂಬ್ಲರ್ ಮತ್ತು 2 ಪಾಸ್ ಅಸೆಂಬ್ಲರ್ ಎಂದು 2 ರೀತಿಯಲ್ಲಿ ವಿಂಗಡಿಸಲಾಗಿದೆ. ಈಗ ಅಸೆಂಬ್ಲರಲ್ಲಿ 2 ರೀತಿಯ ವಿಂಗಡಣೆ ಮಾಡಬಹುದು. ಒಂದು ಪಾಸ್ ಅಸೆಂಬ್ಲರ್, ಇನ್ನೊಂದು 1 ಪಾಸ್ ಅಸೆಂಬ್ಲರ್ ಮತ್ತು 2 ಪಾಸ್ ಅಸೆಂಬ್ಲರ್ ಅಂತ ಹೇಳಿ 2 ರೀತಿಯಲ್ಲಿ ಅದನ್ನು ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ ಇದೆ. 1 ಪಾಸ್ ಅಸೆಂಬ್ಲರ್ ಏಕಕಾಲದಲ್ಲಿ ಅಸೆಂಬ್ಲಿ ಭಾಷೆಯನ್ನು ಯಂತ್ರದ ಭಾಷೆಗೆ ಭಾಷಾಂತರಿಸುತ್ತದೆ. 2 ಪಾಸ್ ಅಸೆಂಬ್ಲರ್ 2 ಬಾರಿ ಮೂಲ ಕೋಡ್ ಓದುವ ಅಸೆಂಬ್ಲರ್ ಕೂಡ ಇದೆ. ನೋಡಿ, ಈ ಅಸೆಂಬ್ಲರ್ ಏನು ಮಾಡ್ತದೆ, ಅನುವಾದವನ್ನು ಮಾಡ್ತದೆ. ಅಸೆಂಬ್ಲಿ ಭಾಷೆಯ ಕಾರ್ಯಕ್ರಮಗಳನ್ನು ಯಂತ್ರ ಭಾಷೆಗೆ ಅನುವಾದನ ಮಾಡುವಂತಹ ಕೆಲಸವನ್ನು ಮಾಡುವುದು ಅಸೆಂಬ್ಲರ್ ಎನ್ನುವಂತಹ ತಂತ್ರಾಂಶ. ಈ ಅಸೆಂಬ್ಲರ್ ಎನ್ನುವಂತಹ ತಂತ್ರಾಂಶದಲ್ಲಿ 2 ವಿಧವನ್ನು ಕಾಣ್ಬೋದು. ಒಂದು 1 ಪಾಸ್ ಅಸೆಂಬ್ಲರ್ ಎನ್ನುವಂಥದ್ದು, ಇನ್ನೊಂದು 2 ಪಾಸ್ ಅಸೆಂಬ್ಲರ್ ಅಂತ. ಹೀಗೆ 2 ರೀತಿಯ ಅಸೆಂಬ್ಲರನ್ನು ಕಾಣ್ಬೋದು. 1 ಪಾಸ್ ಅಸೆಂಬ್ಲರ್ ಏಕಕಾಲದಲ್ಲಿ ಅಸೆಂಬ್ಲಿ ಭಾಷೆಯನ್ನು ಯಂತ್ರಾಂಶಕ್ಕೆ
ಅದು ಭಾಷಾಂತರಿಸ್ತದೆ. 2 ಪಾಸ್ ಅಸೆಂಬ್ಲರ್ ಏನು ಮಾಡ್ತದೆ, 2 ಬಾರಿ ಮೂಲ ಕೋಡ್ ಓದುವ ಅಸೆಂಬ್ಲರ್ ಆಗಿದೆ. ಈ ರೀತಿಯಾಗಿ ಮೊದಲ ಪಾಸ್ ಎಲ್ಲ ಅಸ್ಥಿರ ಮೆಮೊರಿ ವಿಳಾಸಗಳನ್ನು ಓದುತ್ತದೆ ಮತ್ತು ಅವುಗಳನ್ನು ನಿಯೋಜಿಸುತ್ತದೆ. 2ನೆಯ ಪಾಸ್ ಇದು ಮೂಲ ಕೋಡನ್ನು ಓದ್ತದೆ. ಮೂಲ ಕೋಡವನ್ನು ಓದಲಿಕ್ಕಾಗುವುದು 2 ಪಾಸ್ ಅಸೆಂಬ್ಲರಿಗೆ ಮತ್ತು ಯಂತ್ರಾಂಶಕ್ಕೆ ಅದನ್ನು ಅನುವಾದ ಮಾಡಿ ಕೂಡ ಕೊಡ್ತದೆ. ಈ ರೀತಿಯ ಒಂದು ಚಿತ್ರವನ್ನು ಮಾಡಿ ನೀವು ಅದನ್ನು ವಿವರಿಸ್ತಾ ಹೋಗಬೇಕು. ಆವಾಗ ನಿಮಗೆ ಫುಲ್ ಅಂಕಗಳು ಸಿಗುವಂಥದ್ದು. ಇಲ್ಲಿ ಸೋರ್ಸ್ ಕೋಡ್ ಅಂತ ಇದೆ, ಅಸೆಂಬ್ಲರ್ ನಡುವಲ್ಲಿ ಅಸೆಂಬ್ಲರ್ ಇದೆ. ಮೊದಲನೇದು ಸೋರ್ಸ್ ಕೋಡಿಂದ ಅಸೆಂಬ್ಲರಿಗೆ ಬರ್ತದೆ. ಅದು ಅನುವಾದ ಮಾಡಿ ಏನು ಮಾಡ್ತದೆ, ಎಕ್ಸಿಕ್ಯೂಟೇಬಲ್ ಕೋಡಿಗೆ ಹಾಕ್ತದೆ. ಎಕ್ಸಿಕ್ಯೂಟೇಬಲ್ ಕೋಡ್ ಅಂತಲೇ ನೀವು ಕನ್ನಡ ಅಕ್ಷರದಲ್ಲಿ ಕೂಡ ಬರೀಬೋದು, ಇಲ್ಲ ಇಂಗ್ಲೀಷ್ನಲ್ಲಿ ಕೂಡ ಹಾಗೆ ಬರೀಬೋದು. ಸೋರ್ಸ್ ಕೋಡ್, ಅಸೆಂಬ್ಲರ್, ಎಕ್ಸಿಕ್ಯೂಟೇಬಲ್ ಕೋಡ್ ಅಂತ ಕನ್ನಡ ಅಕ್ಷರಗಳೆಲ್ಲ ಅದೇ ರೀತಿಯಾಗಿ ಬರಿತಾ ಹೋದರೆ ಆಯಿತು. ನಂತರ ವಿವರಿಸಿದ್ರೆ ಆಯಿತು. ಅಸೆಂಬ್ಲರ್ ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಅಸೆಂಬ್ಲರ್ನಲ್ಲಿ 2 ವಿಧ, 1 ಪಾಸ್ ಅಸೆಂಬ್ಲರ್, 2 ಪಾಸ್ ಅಸೆಂಬ್ಲರ್. ಅಸೆಂಬ್ಲರ್ ಏನು ಮಾಡ್ತದೆ, ಅನುವಾದ ಮಾಡ್ತದೆ. ಯಾವುದನ್ನು, ಅಸೆಂಬ್ಲಿ ಭಾಷೆಯ ಕಾರ್ಯಕ್ರಮಗಳನ್ನು ಯಂತ್ರ ಭಾಷೆಗೆ ಅನುವಾದನೆ ಮಾಡಲಿಕ್ಕೆ ಅಸೆಂಬ್ಲರ್ ಎನ್ನುವ ತಂತ್ರಾಂಶ ಬೇಕು. ಈಗ 1 ಪಾಸ್ ಅಸೆಂಬ್ಲರ್ ಏನು ಮಾಡ್ತದೆ, ಏಕಕಾಲದಲ್ಲಿ ಅಸೆಂಬ್ಲಿಯ ಭಾಷೆಯನ್ನು ಯಂತ್ರ ಭಾಷೆಗೆ ಭಾಷಾಂತರಿಸುವಂಥದ್ದು ಏಕಕಾಲದಲ್ಲಿ ಮಾಡ್ತದೆ. ಅದು 1 ಪಾಸ್ ಅಸೆಂಬ್ಲರ್. 2 ಪಾಸ್ ಅಸೆಂಬ್ಲರ್ ಏನು ಮಾಡ್ತದೆ ಅಂತ ಹೇಳಿದರೆ, ಅದನ್ನು 2 ಬಾರಿ ಮೂಲ ಕೋಡ್ಗಳನ್ನು ಓದುವ ಅಸೆಂಬ್ಲರ್ ಆಗಿದೆ. ಅದು ಮೊದಲ ಪಾಸ್ ಎಲ್ಲ ಅಸ್ಥಿರ ಮೆಮೊರಿ ವಿಳಾಸಗಳನ್ನು ಓದುತ್ತದೆ ಮತ್ತು ಅದನ್ನು ನಿಯೋಜನೆ ಕೂಡ ಮಾಡ್ತದೆ. 2ನೆಯ ಪಾಸ್ ಇದೇನು ಮಾಡ್ತದೆ, ಮೂಲ ಕೋಡ್ಗಳನ್ನು ಓದುತ್ತದೆ ಮತ್ತು ಯಂತ್ರ ಭಾಷೆಗೆ ಅನುವಾದವನ್ನು ಮಾಡುವಂಥದ್ದೇ ಅಸೆಂಬ್ಲರ್ನ ಬಗ್ಗೆ ಆಯಿತು. ಹಾಗಾದರೆ ಕಂಪ್ಲೈನರ್ ಅಂದರೆ ಏನು? ಕಂಪೈಲರ್ ಅಂತ ಹೇಳಿದರೆ ಇದು ಉನ್ನತ ಮಟ್ಟದ ಭಾಷೆ ಕಾರ್ಯಕ್ರಮವನ್ನು ಯಂತ್ರ ಭಾಷೆಗೆ ಭಾಷಾಂತರಿಸುವ ಕಾರ್ಯಕ್ರಮ. ಈಗ ಅಸೆಂಬ್ಲರ್ ಕೂಡ ಅನುವಾದ ಮಾಡುವಂಥದ್ದು, ಕಂಪ್ಲೈನರ್ ಕೂಡ ಅನುವಾದ ಮಾಡ್ತದೆ. ಆದರೆ ಇಲ್ಲಿ ಇದು ಉನ್ನತ ಮಟ್ಟದ ಭಾಷೆ ಕಾರ್ಯಕ್ರಮವನ್ನು ಯಂತ್ರದ ಭಾಷೆಗೆ ಭಾಷಾಂತರಿಸುವಂಥ ಕಾರ್ಯಕ್ರಮ ಕಂಪೈಲರ್ ಮಾಡುವಂಥದ್ದು. ಈ ಕಂಪೈಲರ್ ಎನ್ನುವಂಥದ್ದು ಒಂದು ಅಸೆಂಬ್ಲರ್ಗಿಂತ ಹೆಚ್ಚು ಬುದ್ಧಿವಂತ ಅಂತ ಹೇಳ್ಬೋದು. ಇದು ಕಾರ್ಯಕ್ರಮದ ಎಲ್ಲ ದೋಷಗಳನ್ನು ಪರಿಶೀಲಿಸುತ್ತದೆ. ಈಗ ಭಾಷಾಂತರ ಮಾತ್ರ ಮಾಡುವುದಂಥದ್ದಲ್ಲ, ಅದರಲ್ಲಿರುವಂತಹ ದೋಷಗಳನ್ನು ಪರಿಶೀಲನೆ ಮಾಡಿ, ಆದರೆ ಅದರ ಪ್ರೋಗ್ರಾಮ್ ಸಮಯ ಹೆಚ್ಚು ಮತ್ತು ಮೆಮೊರಿಯ ದೊಡ್ಡ ಭಾಗವನ್ನು ಆಕ್ರಮಿಸಿಕೊಳ್ತದೆ. ಇದು ವೇಗ ಕೂಡ ನಿಧಾನವಾಗಿರ್ತದೆ. ಒಂದು ಕಂಪೈಲರ್ ಇಡೀ ಕಾರ್ಯಕ್ರಮವನ್ನು ಓದಿ ನಂತರ ಇಡೀ ಕಾರ್ಯಕ್ರಮವನ್ನು ಯಂತ್ರ ಭಾಷೆಗೆ ಅನುವಾದಿಸ್ತದೆ. ಒಂದು ಕಂಪೈಲರ್ ಒಂದು ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸಿ ಅದೇ ಕಂಪ್ಯೂಟರ್ನಲ್ಲಿ ಯಂತ್ರ ಸಂಕೇತಗಳು ಉತ್ಪಾದಿಸಿದರೆ ಅದನ್ನು ಒಂದು ಸ್ವಯಂ ಕಂಪೈಲರ್ ಅಥವಾ ನಿವಾಸಿ ಕಂಪೈಲರ್ ಅಂತ ಕರೀತಾರೆ. ಒಂದು ಕಂಪೈಲರ್ ಒಂದು ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸಿ ಇನ್ನೊಂದು ಕಂಪ್ಯೂಟರ್ನಲ್ಲಿ ಯಂತ್ರ ಸಂಕೇತಗಳು ಉತ್ಪಾದಿಸಿದರೆ ಅದನ್ನು ಅಡ್ಡ ಕಂಪೈಲರ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಬರುವಂಥ ಚಿತ್ರ ಸೋರ್ಸ್ ಕೋಡ್, ಆಮೇಲೆ ಕಂಪೈಲರ್, ಆಮೇಲೆ ಎಕ್ಸಿಕ್ಯೂಟೇಬಲ್ ಕೋಡ್, ಸೋರ್ಸ್ ಕೋಡ್, ಕಂಪೈಲರ್, ಎಕ್ಸಿಕ್ಯೂಟೇಬಲ್ ಕೋಡ್. ಇನ್ನು ಇಂಟರ್ಪ್ರಿಟರ್, ಇದು ಈ ಅಸೆಂಬ್ಲರ್, ಕಂಪೈಲರ್, ಇಂಟರ್ಪ್ರಿಟರ್ 3 ಜೊತೆಯಾಗಿ ಕೂಡ ಕೇಳ್ತಾರೆ. 10 ಅಂಕಕ್ಕೆ 3 ಕೂಡ ವಿವರಿಸಿ ಅಂತ ಕೇಳ್ಬೋದು, ಅಥವಾ ಪ್ರತ್ಯೇಕವಾಗಿ 5 ಅಂಕಕ್ಕೂ ಕೂಡ ಕೇಳ್ಬೋದು. ಇಂಟರ್ಪ್ರಿಟರ್ ಅಂತ ಹೇಳಿದರೆ ಇದು ಉನ್ನತ ಭಾಷೆಯ ಕಾರ್ಯಕ್ರಮವನ್ನು ಯಂತ್ರದ ಭಾಷೆಗೆ ಭಾಷಾಂತರಿಸುವ ಒಂದು ಕಾರ್ಯಕ್ರಮ. ಯಂತ್ರದ ಭಾಷೆಗೆ ಭಾಷಾಂತರಿಸುವುದು ಇದು ಒಂದು ಸಮಯದಲ್ಲಿ ಕಾರ್ಯಕ್ರಮದ ಒಂದೇ ಹೇಳಿಕೆಯನ್ನು ಅನುವಾದಿಸುತ್ತದೆ. ಅದು ಕಾರ್ಯಕ್ರಮದ ಒಂದು ಹೇಳಿಕೆಯನ್ನು ಭಾಷಾಂತರಿಸಿ ಕಾರ್ಯಗತಗೊಳಿಸಿದ ನಂತರ ಕಾರ್ಯಕ್ರಮದ ಮುಂದಿನ ಹೇಳಿಕೆಯನ್ನು ಕೂಡ ಓದುತ್ತದೆ ಮತ್ತು ಭಾಷಾಂತರಿಸಿ ಕಾರ್ಯಗತಗೊಳಿಸುತ್ತದೆ. ಈ ರೀತಿಯಲ್ಲಿ ಎಲ್ಲ ಹೇಳಿಕೆಗಳನ್ನು ಅನುವಾದ ಮತ್ತು ಕಾರ್ಯಗತಗೊಳಿಸುವ ತನಕ ಇದು ಮುಂದುವರಿಯುತ್ತದೆ. ಮತ್ತೊಂದೆಡೆ ಒಂದು ಕಂಪೈಲರ್ ಇಡೀ ಕಾರ್ಯಕ್ರಮದ ಮೂಲಕ ಹೋಗುತ್ತದೆ ಮತ್ತು ನಂತರ ಒಟ್ಟಿಗೆ ಅದನ್ನು ಯಂತ್ರ ಸಂಕೇತಕ್ಕೆ ಅನುವಾದಿಸಲಾಗ್ತದೆ. ಒಂದು ಕಂಪೈಲರ್ ವ್ಯಾಖ್ಯಾನಕಾರರಿಗಿಂತ 525 ಪಟ್ಟು ಹೆಚ್ಚು ವೇಗವಾಗಿದೆ ಅಂತ ಹೇಳ್ತಾರೆ. ಈ ಸಂಪಾದಿಸಿದ ಯಂತ್ರ ಸಂಕೇತಗಳನ್ನು ಭವಿಷ್ಯದ ಉಲ್ಲೇಖಕ್ಕಾಗಿ ಶಾಶ್ವತವಾಗಿ ಉಳಿಸಲಾಗಿದೆ. ಮತ್ತೊಂದೆಡೆ ಇಂಟರ್ಪ್ರಿಟರ್ ನಿರ್ಮಾಣದ ಯಂತ್ರ ಸಂಕೇತಗಳು ಉಳಿಯುವುದಿಲ್ಲ.
ಇಂಟರ್ಪ್ರಿಟರ್ ಕಂಪೈಲರ್ಗೆ ಹೋಲಿಸಿದರೆ ಒಂದು ಸಣ್ಣ ಕಾರ್ಯಕ್ರಮ. ಇದು ಕಡಿಮೆ ಮೆಮೊರಿ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಆದ್ದರಿಂದ ಮೆಮೊರಿ ಸ್ಪೇಸ್ ಸೀಮಿತವಿರುವ ಕಂಪ್ಯೂಟರ್ನಲ್ಲಿ ಈ ವ್ಯವಸ್ಥೆ ಬಳಸ್ಬೋದು. ಇದರಲ್ಲಿರುವಂತಹ ಚಿತ್ರ ಈ ರೀತಿಯಾಗಿದೆ ನೋಡಿ. ಸೋರ್ಸ್ ಕೋಡ್ ಇದೆ, ಆಮೇಲೆ ಇಂಟರ್ಪ್ರಿಟರ್ ಇದೆ, ಆಮೇಲೆ ಎಕ್ಸಿಕ್ಯೂಟೇಬಲ್ ಕೋಡ್, ಆಮೇಲೆ ಹಾಗೆ ಕೆಳಗೆ ಬಂದರೆ ಗೆಟ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಂತ ಇದೆ ನೋಡಿ. ಗೆಟ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್, ಆಮೇಲೆ ಸೀದಾ ಸೋರ್ಸ್ ಕೋಡಿಗೆ ಹೋಗ್ತದೆ. ಇಲ್ಲಿ ಸೋರ್ಸ್ ಕೋಡ್ ಇಂಟರ್ಪ್ರಿಟರ್ ಎಕ್ಸಿಕ್ಯೂಟೇಬಲ್, ಅಲ್ಲಿ ಸೋರ್ಸ್ ಕೋಡ್ ಕಂಪೈಲರ್ ಎಕ್ಸಿಕ್ಯೂಟೇಬಲ್, ಆರಂಭದಲ್ಲಿ ಸೋರ್ಸ್ ಕೋಡ್ ಅಸೆಂಬ್ಲರ್ ಎಕ್ಸಿಕ್ಯೂಟೇಬಲ್ ಇದೆ. ಇದರಲ್ಲಿ ಎಕ್ಸ್ಟ್ರಾ ಒಂದು ಗೆಟ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ಈ ಚಿತ್ರವನ್ನು ಮಾಡೋದ್ರ ಮೂಲಕ ವಿವರಿಸಬೇಕು. ಕೆಲವೊಮ್ಮೆ ಅದೇ ರೀತಿ ಕೇಳ್ತಾರೆ, ಅದನ್ನು ಚಿತ್ರದ ಮೂಲಕ ವಿವರಿಸಿ ಅಂತ ಕೇಳಿದರೆ ಮಾಡಲೇಬೇಕು. ಹಾಗೆ ಕೇಳದಿದ್ದರೂ ಕೂಡ ನಾವು ಅದನ್ನು ವಿವರಿಸುವಾಗ ಮಾಡಬೇಕಾಗ್ತದೆ. ಆ ರೀತಿಯಾಗಿ ಬರೆದ್ರೆ ನಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ, ಮುಖ್ಯವಾದಂತಹ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡು ಅದನ್ನು ಅಭ್ಯಾಸವನ್ನು ಮಾಡುವ ಸ್ನೇಹಿತರೆ. ಧನ್ಯವಾದಗಳು.